ವಿಶೇಷವಾಗಿ ನಮ್ಮ ಆತ್ಮೀಯರು, ನಮ್ಮ ಆವನಿ ಬ್ಲಾಕ್ KPCC ಲೇಬರ್ ಸೆಲ್ ಅಧ್ಯಕ್ಷರಾದಂಥ ಚೆನ್ನಪ್ಪನವರಾಗಲು, ಆಮೇಲೆ ನಮ್ಮ ಟೌನ್ ಬ್ಲಾಕ್ KPCC ಲೇಬರ್ ಸೆಲ್ ಚಾನ್ ಭಾಷಾ, ಹರಿ ನಮ್ಮ NSC ಅಧ್ಯಕ್ಷರು ಹರಿ, ಇವರು ಸಮ್ಮುಖದಲ್ಲಿ ಇವತ್ತೊಂದು ಏನೋ ಒಂದು ತಾಲೂಕಿನ ಜನತೆಗೆ ಏನೋ ಒಂದು ಕೊಡುಗೆ ಕೊಡಬೇಕು, ಏನೋ ಒಂದು ನಮಗೇನೋ ಅಧಿಕಾರ ಕೊಟ್ಟಿದ್ದಾರೆ, ಅದ್ರ ಫಲವಾಗಿ ಏನೋ ಒಂದು ಜನಕ್ಕೂ ಒಂದು ಒಳ್ಳೆಯ ರೀತಿ ನಡ್ಕೊಂಡು ಹೋಗಬೇಕು, ಪ್ಲಸ್ ಅವ್ರಿಗೆ ಉಪಯೋಗ ಆಗಬೇಕು, ಬಂದ ಸೌಕರ್ಯಗಳನ್ನ ಬಂದ ಸೌಲಭ್ಯಗಳನ್ನ ಎಲ್ಲರ ಜನರ ಹತ್ರ ತಲುಪಿಸ್ಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಸುಮಾರು ವರ್ಷದಿಂದ, ಸುಮಾರು ಒಂದು 6-7 ತಿಂಗಳಿಂದ ಹೇಳ್ತಾಯಿದ್ರು, ಅಣ್ಣ ಏನೋ ಒಂದು ಮಾಡಿ ಒಂದು ಆಗಿ ಒಂದು ಆಫೀಸ್ ಗಿಫ್ಸ್ ಮಾಡಿ ಜನಕ್ಕೆ ನಾವು ಅಟ್ಲೀಸ್ಟ್ ನಮಗೊಂದು ಅಧಿಕಾರ ಕೊಟ್ಟಿದ್ದೀರಾ, ಅದರ ತಗುಣವಾಗಿ ನಾವು ಏನೋ ಒಂದು ಜನಕ್ಕೆ ಉಪಯೋಗ ಮಾಡಬೇಕು ಅಂತ ಹೇಳಿದಾರೆ. ಅಪ್ಪ ಮಾಡ್ರಪ್ಪ, ನಾವು ಸದಾಕಾಲ ನಿಮ್ಮ ಜೊತೆ ಯಾವತ್ತೂ ನಿಮಗೆ ಕೈ ಜೋಡಿಸ್ತೀವಿ, ನೀವೇನೇ ಒಳ್ಳೆಯ ರೀತಿ ಮಾಡಿದ್ರೂ ನಮ್ಮ ಕೈ ಒಂದು ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. ಇವತ್ತು ಒಳ್ಳೆಯ ದಿವಸ ಮಾಡಿಕೊಂಡು ಇವತ್ತೊಂದು ಲೇಬರ್ ಸೆಲ್ ಆಫೀಸ್, ಕರ್ನಾಟಕ ಕಾರ್ಮಿಕ ವೇದಿಕೆ ಅಂತ ಹೇಳ್ಬಿಟ್ಟು ಒಂದು ವೇದಿಕೆ ರೆಡಿ ಮಾಡಿಕೊಂಡು ಅದರ ಮುಖಾಂತರ ಜನಕ್ಕೆ ಒಂದು ಲೇಬರ್ ಕಿಟ್ಗಳಾಗ್ಬೋದು, ಒಂದು ವೈದ್ಯಕೀಯ ಸೇವೆ ಆಗ್ಬೋದು, ಎಲ್ಲ ಮಾಡಬೇಕು. ಅಟ್ಲೀಸ್ಟ್ ನಮಗೊಂದು ಜಾಗ, ಒಂದು ರೆಕಗ್ನೈಸ್ ಜಾಗ ಇರಬೇಕು, ಅದರ ಮುಖಾಂತರ ಜನ ಬಂದು ಹೋಗಿ ಅವ್ರಿಗೆ ಸೌಕರ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಆ ಕಚೇರಿ ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೆ ಮೊಟ್ಟಮೊದಲವಾಗಿ ಶುಭ ಹಾರೈಕೆಯನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಚೆನ್ನಪ್ಪ ಆಗ್ಬೋದು, ಚಾನ್ ಭಾಷೆ ಆಗ್ಬೋದು, ನಮ್ಮ ಹರಿ ಆಗ್ಬೋದು, ನಮ್ಮ ಯುವಕರು ತುಂಬ ಉತ್ಸಾಹದಲ್ಲಿದ್ದಾರೆ. ಅವ್ರಿಗೆ ಏನೇ ಕೆಲಸ, ಎನಿ ಕ್ಷಣ 24 ಗಂಟೆ ಅವ್ರ ಕೈಯಲ್ಲಿ ನಾವು ನಮ್ಮ ಕೈ ಬಲಪಡಿಸೋಕ್ಕೆ ನಮ್ಮ ಶಕ್ತಿ ಮೀರಿ ನಾವೂ ಅವ್ರ ಜೊತೆಯಲ್ಲಿರ್ತೀವಿ ಅಂತ ಹೇಳ್ಬಿಟ್ಟು ಕೋರ್ತಾ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ